ಅವ್ರವ್ರ ಪರ್ಸನಾಲಿಟಿ ಹೇಗೆ ಮೇಂಟೈನ್ ಮಾಡ್ತಾರೆ. ನಮ್ ಕ್ಲೈಂಟ್ ಹೇಳಿದ ಪ್ರಕಾರ ಡಿಸೆಂಬರ್ ವರ್ಗು ಎಲ್ಲರೂ ಒಟ್ಟಿಗೆ ಅನ್ಯೋನ್ಯವಾಗಿ ಇದ್ರು. ಇನ್ಫ್ಯಾಕ್ಟ್ US ಅಲ್ಲಿ ಎದ್ದಾಗ ಒಂದು ಊಟ ಮಾಡಿದ್ಯಾ ಮಗಳೇ ಅಂತ ಒಂದು ಫ್ಯಾಮಿಲಿಯಿಂದ ಮೆಸೇಜ್ ಹೋಗೋದಕ್ಕೂ, ನಮ್ ಯುವ ಅವರು ಅವರಿಗೆ ಪ್ರೀತಿಯಿಂದ ಮಾತಾಡ್ಸೋದು, ಡಿಸೆಂಬರ್ ವರ್ಗೂ ಇದೆಲ್ಲ ಮೆಸೇಜಸ್ ಇದೆ. ಇಟ್ ಇಸ್ ಓನ್ಲಿ ಆಫ್ಟರ್ ಡಿಸೆಂಬರ್ ಟೈಮ್ಸ್ ಹ್ಯಾವ್ ಚೇಂಜ್. ಇದನ್ನ ಅವರೇ ಪಿಟಿಷನರ್ ಅವರೇ ಹೇಳ್ಬೇಕು. ಬಿಕಾಸ್ ಅವರೇ ಕೇಳ್ಕೊಂಡ್ ಬಂದಿರೋದು, ಅವರೇ ಫಸ್ಟ್ ನಮ್ಗೆ ಲೀಗಲ್ ನೋಟಿಸ್ ಕೊಟ್ಟಿರೋದು. ಇದರಲ್ಲಿ ಶ್ರೀ ಯಾವ್ದಕ್ಕೂ ತಲೆ ಹಾಕಿಲ್ಲ. ಅವ್ರ ಲೀಗಲ್ ನೋಟಿಸ್ ಕೊಟ್ಟ ಆದ್ಮೇಲೂ ಅದಕ್ಕೆ ಒಂದು ಲಾ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು. ನಾವು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದ್ರೆ ಅವರ್ ಗ್ರೌಂಡ್ ಫಾರ್ ಡಿಫೆನ್ಸ್ ವಿಲ್ ಬಿ ಲಾಸ್ಟ್. ಸೊ ಅದಕ್ಕೆ ಬೇಸ್ಡ್ ಆನ್ ದ ಲೀಗಲ್ ರಿಕ್ವೈರ್ಮೆಂಟ್ ನಾವು ಅದು ರಿಪ್ಲೈ ಕೊಟ್ಟಿದೀವಿ. ನಮ್ ರಿಪ್ಲೈ ಅಲ್ಲೂ ನಾವು ಬೇರೆದಿನ್ನೇನು ಅಲೆಜ್ ಮಾಡಿಲ್ಲ. ಅವ್ರು ಹೇಳಿರೋದಕ್ಕೆ ಕೌಂಟರ್ ಕೊಟ್ಟಿದೀವಿ. ಡೆಫಿನೆಟ್ಲಿ ನಮ್ ಕ್ಲೈಂಟ್ ಹೇಳೋದು ಅದೇನೇನೆ, ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ ದಟ್ ನೋಬಡಿ ನೋಸ್ ಆಫ್. ದಿಸ್ ಇಸ್ ಸಮಥಿಂಗ್ ದಟ್ ಹಸ್ ಬಿನ್ ಗೋಯಿಂಗ್ ಆನ್ ಫಾರ್ ಸಮ್ ಟೈಮ್. ಅಂಡ್ ಮಾನಸಿಕ ಕಿರುಕುಳ ಅಂತ ಹೇಳೋದ್ ನೋಡಿದ್ರೆ, ಇವಾಗ ನಡೀತಾ ಇರೋದೆಲ್ಲ ನೋಡಿದ್ರೆ, ಒಂದು ಹೆಣ್ಣಿನ ಮೇಲೆ ಒಂದು ಕ್ಯಾರೆಕ್ಟರ್ ಅಸಾಸಿನ್ ಮಾಡೋವಂಥದ್ದು ಒಂದು ಪೊಸಿಷನ್ಗೆ ಬಂದಿರೋದು ಅಂದ್ರೆ ಯಾರು ಆಕ್ಚುಲಿ ಮಾನಸಿಕ ಕಿರುಕುಳ ಪಡ್ತಾ ಇರೋದು ಅನ್ನೋದು ವಿ ಆಲ್ ಕ್ಯಾನ್ ಅಸೆಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್. ಇದು ಹೇಗ್ ಮುಂದುವರಿಯುತ್ತೆ? ನೆಕ್ಸ್ಟ್ ಪ್ರೊಸೀಜರ್ ಏನಾಗುತ್ತೆ? ಇವಾಗ ನಮ್ಗೆ ಕೋರ್ಟಿನ ನೋಟಿಸ್ ತಲುಪಬೇಕು. ಕೋರ್ಟಿನ ನೋಟಿಸ್ ಬಂದ ಮೇಲೆ ಇವಾಗ ಅವ್ರ ತಂದೆನೂ ಒಂದು ನೋವಿನಲ್ಲಿ ಮಾತಾಡಿದ್ದಾರೆ. ಈ ತರ ಒಂದು ಮಗಳಿಗೆ ಮದ್ವೆ ಮಾಡಿಕೊಟ್ಟ ಮೇಲೆ ಆಮೇಲೆ USA ಗೆ ಕಳಿಸ್ಬಿಟ್ಟು ಇಲ್ಲಿ ಇದು ದೇ ಪ್ಲಾನ್ಡ್ ಎವ್ರಿಥಿಂಗ್ ಬಿಹೈಂಡ್ ಹರ್ ಬ್ಯಾಕ್. ದಿಸ್ ಇಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಸಿಟ್. ನಾವು ಅದನ್ನೆಲ್ಲಾನು ಹೇಗೆ ಅಪ್ರೋಪ್ರಿಯೇಟ್ ಆಗಿ ರೆಸ್ಪಾನ್ಸ್ ಕೊಡಬೇಕು ಅನ್ನೋದು ನೋಡ್ಬೇಕು. ಯಾಕಂದ್ರೆ ಪಿಟಿಷನ್ ಅಲ್ಲಿ ಅವರು ಕೌನ್ಸಿಲ್ ಹೇಳಿರೋ ಪ್ರಕಾರ 60 ಪೇಜ್ ಏನೋ ಪಿಟಿಷನ್ ಇದೆ. ಆ ಪಿಟಿಷನ್ಗೆ ಎವ್ರಿ ಪಾಯಿಂಟ್ ಇದು ನಮ್ದು ಒಪೋಸಿಷನ್ ಮಾಡಬೇಕು. ಬಿಕಾಸ್ ಅವ್ರು ಹೇಳಿರೋದೆಲ್ಲ ಸುಳ್ಳು. ಅದರಲ್ಲಿ ಹೇಳಿರೋದು ಒಂದು ವ್ಯಾಲಿಡೇಟ್ ಎಸ್ಟಾಬ್ಲಿಷ್ ಆಗೋದಿಲ್ಲ. ಈಗ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನನ್ ಮಗು ಮಾಡ್ಕೊಳಕ್ ಇಷ್ಟ ಇಲ್ಲ, ನೀನು US ಬಾ, ಅಲ್ಲೇ ಮಗು ಮಾಡ್ಕೊಳ್ಳೋಣ, ನೀನ್ ಬಂದಿಲ್ಲ ಅಂದ್ರೆ ಅದ್ಯಾರೋ ರಾಧಯ್ಯ ಅನ್ನೋದು ಸ್ಪರ್ಮ್ ತಗೊಳ್ತೀನಿ, ನಾನು ತಗೊಂಡು ಮಕ್ಳು ಮಾಡ್ಕೊತೀನಿ ಅಂತ ಹೇಳಿದ್ದು. ಆಮೇಲೆ ಇವ್ರು ಇನ್ನೂ ಹೇಳಿದ್ರು ಅಂತ ಕೊಟ್ಟಿದ್ದಾರೆ. ಅವರು ಮೆಸೇಜ್ ಗಳಿದಾವೆ, ಕೆಲವೆಲ್ಲ ಮೆಸೇಜ್ ಗಳಿದೆ. ಅವ್ರು ಹೇಳಿದ ಪ್ರಕಾರ ಇದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಏನ್ ವಿಷಯ ನಡೆಯುತ್ತೋ, ಗಂಡ ಏನ್ ಹೇಳ್ತಾನೋ ಅದು ಹೆಂಡತಿ ಅದಕ್ಕೆ ಏನ್ ತಕ್ಕಾಗಿ ವಾಪಸ್ ಇದು ರೆಸ್ಪಾನ್ಸ್ ಕೊಡೋದು, ಅದು ಕೋರ್ಟ್ ಅಲ್ಲಿ ಅವ್ರು ಇರ್ಲೇಬೇಕಿತ್ತಂತೆ. ಟ್ರಿಪ್ ಎಲ್ಲೇ ಹೋದ್ರು ಕೂಡ ಗಂಡ ಹೆಂಡತಿ ಇದೆಲ್ಲಾನು ಪ್ರೂಫ್ ಅಂತೂ ಸದ್ಯಕ್ಕೆ ಏನು ಕೊಟ್ಟಿಲ್ಲ. ಇದೆಲ್ಲಾನು ಕೋರ್ಟ್ ಅಲ್ಲಿ ಹಾಕಿ, ನಮ್ಮ ಹತ್ರನೂ ಪ್ರೂಫ್ ಇದೆ, ನಾವ್ ಹೇಳಿರೋದಕ್ಕೂ ನಮ್ಮ ಹತ್ರನೂ ಪ್ರೂಫ್ ಇದೆ. ಅದನ್ನ ನಾವು ಕೋರ್ಟ್ ಅಲ್ಲಿ ಡೆಫಿನೆಟ್ ಆಗಿ ಹಾಕಿ ವಿ ವಿಲ್ ಫಾಲೋ ದ ಡ್ಯೂ ಕೋರ್ಸ್ ಆಫ್ ಲಾ. ಇದಕ್ಕೆ ಈ ತರ ಬಂದ್ಬಿಟ್ಟು ನಾವು ಒಂದು ಒಬ್ರು ಕ್ಯಾರೆಕ್ಟರ್ ನಾವು ಅಸಾಸಿನ್ ಮಾಡೋದು, ದಿಸ್ ಇಸ್ ಸಮಥಿಂಗ್ ನಾವು ವಿ ಹ್ಯಾವ್ ಮೇಂಟೈನ್ಡ್ ಅವರ್ ಡಿಗ್ನಿಟಿ. ಅಂಟಿಲ್ ನಾವು ವಿ ಹ್ಯಾವೆಂಟ್ ಸ್ಪೋಕನ್ ಅಬೌಟ್ ಎನಿಬಡಿ, ವಿ ಹ್ಯಾವೆಂಟ್ ರೇಸ್ಡ್ ಎನಿಬಡೀಸ್ ನೇಮ್. ಆ ಹೆಸರು ಎಲ್ಲಾನು ಬಂದಿರೋದೇ ಅವ್ರ ಕಡೆಯಿಂದ, ಅವ್ರ ಲಾಯರ್ ಬಾಯಿಂದಾನೇ ಬಂದಿರೋದೇ ಹೊತ್ತು ನಮ್ ಕಡೆಯಿಂದ ಯಾರು ನಾವೇನು ಹೇಳಿಲ್ಲ. ನಾವೊಂದು ಲೀಗಲ್ ನೋಟಿಸ್ಗೆ ರೆಸ್ಪಾನ್ಸ್ ಕೊಟ್ಟಿದೀವಿ. ದಟ್ ಇಸ್ ಅ ಜುಡಿಷಿಯಲ್ ಪ್ರಾಸೆಸ್ ಅಂಡ್ ದಟ್ ಇಸ್ ದ ಡ್ಯೂ ಕೋರ್ಸ್ ಆಫ್ ಲಾ ಇಸ್ ವಾಟ್ ವಿ ಫಾಲೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.